ಬೆಂಗಳೂರಿನ ಒಂದು ನೈಟ್ ಕ್ಲಬ್ ನಲ್ಲಿ ಮಾಯಾ ಬಾರ್ ಕೌಂಟರ್ ನಲ್ಲಿ ಕೂತು ಪೆಗ್ ಮೇಲೆ ಪೆಗ್ ಮುಗಿಸ್ತಿದ್ಲು. ಅಟೆಂಡೆಂಟ್ ಅವಳಿಗೆ ಲಾಸ್ಟ್ ಪೆಗ್ ಸರ್ವ್ ಮಾಡ್ತಾ ಅಂದ, ಇದು ಲಾಸ್ಟ್ ಒನ್ ಮೇಡಮ್, ಆಲ್ರೆಡಿ ಬಾರ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಫುಲ್ ಕುಡಿದು ಕೋಪದಲ್ಲಿದ್ದ ಮಾಯಾ ಕಿರ್ಚಿದ್ಲು, ಶಟ್ ಅಪ್, ನಾನ್ ಎಷ್ಟು ಬೇಕೋ ಅಷ್ಟು ಕುಡಿತೀನಿ, ನಿಂದೇನ್ ಪ್ರಾಬ್ಲಮ್? ಎಕ್ಸ್ಕ್ಯೂಸ್ ಮೀ ಮೇಡಮ್, ಬಟ್ ಆರ್ಡರ್ ಪ್ರಕಾರ ಇದು ಕೊನೆಯದು. ಅಟೆಂಡೆಂಟ್ ಇಷ್ಟು ಹೇಳಿ ಲೈಟ್ ಆಫ್ ಮಾಡಿ ಕ್ಲೋಸ್ ಬೋರ್ಡ್ ಹಾಕ್ದ. ಮಾಯಾ ಫುಲ್ ಆಂಗರ್ ನಲ್ಲಿ ತನ್ನ ಗ್ಲಾಸ್ ಕೆಳಗೆ ಎಸೆದ್ಲು. ಹೌ ಡೇರ್ ಯು! ಈ ಮಾಯಾಗೆ ನೋ ಅನ್ನಕ್ಕೆ ನಿನಗೆಷ್ಟು ಧೈರ್ಯ ಅಂತ ಹೇಳ್ತಾ ಅವನನ್ನ ಸೀರಿಯಸ್ ಆಗಿ ನೋಡಿದ್ಲು. ಅಟೆಂಡೆಂಟ್ ಏನು ಆನ್ಸರ್ ಮಾಡಕ್ ಹೋದ, ಆದ್ರೆ ಮಾಯಾ ಹಿಂದಿನಿಂದ ಬಂದ ಒಂದು ಸನ್ನೆ ಅವನನ್ನ ಅಲ್ಲಿಂದ ಸೈಲೆಂಟ್ ಆಗಿ ಹೋಗೋ ಹಾಗೆ ಮಾಡ್ತು. ಅವನ್ ಹೋಗೋದನ್ನ ನೋಡಿ ಮಾಯಾ ಮತ್ತೆ ಕಿರ್ಚಿದ್ಲು. ಅಷ್ಟರಲ್ಲಿ ಹಿಂದಿನಿಂದ ಒಬ್ಬನ ಡೀಪ್ ವಾಯ್ಸ್ ಕೇಳಿಸಿತ್ತು, ನೀನು ಓಕೆ ಅನ್ಸಿದ್ರೆ ನಾನಿವತ್ತು ನಿನ್ ಪರ್ಸನಲ್ ಅಟೆಂಡೆಂಟ್ ಆಗಿರ್ತೀನಿ. ಹೀಗೆ ಹೇಳ್ತಾ ಅವನು ಮಾಯಾಗೆ ಇನ್ನೊಂದು ಮದ್ಯದ ಬಾಟಲಿ ಕೊಟ್ಟ. ಮಾಯಾ ಹಿಂದೆ ತಿರುಗಿ ಆ ವ್ಯಕ್ತಿಯನ್ನ ಪೂರ್ತಿ ಕುಡಿದಿರೋ ಸ್ವರದಲ್ಲಿ ನೋಡ್ತಾ, ಯಾರ್ ನೀನು? ನಮ್ಗೆ ಒಬ್ರಿಗೊಬ್ರು ಗೊತ್ತಾ? ಹೀಗೆ ಹೇಳ್ತಾ ಅವಳು ಬ್ಯಾಲೆನ್ಸ್ ತಪ್ಪಿ ಬೀಳೋಕೆ ಹೋದ್ಲು. ತಕ್ಷಣ ಆ ವ್ಯಕ್ತಿ ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ತಡೆದು ಹಿಡ್ಕೊಂಡ. ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ನನಗ್ ನಿನ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಇದೆ. ಹೀಗೆ ಹೇಳ್ತಾ ಅವನು ಅವಳ ಫೇಸ್ ಹತ್ರ ಬಂದು ಪಿಸ್ಗುಡ್ದ. ಐ ಎಮ್ ಕರಣ್, ಅಂಡ್ ಯು? ಮಾಯಾ ಪೂರ್ತಿ ಅಮಲಿನಲ್ಲಿ ಐ ಎಮ್ ಮಾಯಾ ಇಷ್ಟು ಹೇಳಿ ಅವಳು ಕರಣ್ ಕೈಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಲು. ಕರಣ್ ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ಇಟ್ಕೊಂಡು ಕಾರಿನ ಕಡೆಗೆ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದ. ಅವನ್ ಫ್ರೆಂಡ್ ಹಿಂದಿನಿಂದ ತುಂಬಾ ನಾಟಿಯಾಗಿ ಅಂದ, ಬಾ ಬ್ರೋ, ಇವತ್ತಿನ ನೈಟ್ ಪೂರ್ತಿ ಎಂಜಾಯ್ ಮಾಡು ಅಂತ. ಕರಣ್ ಸ್ಮೈಲ್ ಮಾಡ್ತಾ ಅಂದ, ನಾನ್ ಕೇವಲ ಈ ನೈಟ್ ಮಾತ್ರ ಅಲ್ಲ, ಇಡೀ ಲೈಫ್ ಪೂರ್ತಿ ಅವಳ ಜೊತೆ ಎಂಜಾಯ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದೀನಿ. ಹೀಗೆ ಹೇಳ್ತಾ ಅವನು ಮಾಯಾನ ಕಾರಿನ ಬ್ಯಾಕ್ ಸೀಟಿನಲ್ಲಿ ಮಲಗಿಸಿದಿ, ತಾನು ಡ್ರೈವಿಂಗ್ ಸೀಟಿನಲ್ಲಿ ಕೂತು ಕಾರ್ ಸ್ಟಾರ್ಟ್ ಮಾಡ್ದ. ರಾತ್ರಿ 3 ಗಂಟೆಯ ಟೈಮ್. ರಾಜ್ವಿಲ್ಲ. ಕಾವ್ಯ ತನ್ನ ರೂಮ್ ನಲ್ಲಿ ಪಿಲ್ಲೋ ತಬ್ಕೊಂಡು ಆದಿತ್ಯನ ಫೋಟೋಗೆ ಮುತ್ತಿಡ್ತಾ ಅಂದ್ಲು, ಮಿಸ್ ಯು ಮಿಸ್ಟರ್ ಹಸ್ಬೆಂಡ್, ನಿನ್ಗೂ ನಿದ್ದೆ ಬರ್ತಿಲ್ಲ ಅಂತ ನನಗೆ ಗೊತ್ತು. ನೀನ್ ಕೂಡ ನನ್ನನ್ನ ನಿನ್ನ ಆರ್ಮ್ಸ್ ನಲ್ಲಿ ಇಟ್ಕೊಳ್ಳೋಕೆ ಹಂಬಲಿಸ್ತಿದೀಯ, ಯಾಕಂದ್ರೆ ನಿನ್ನ ಆ ಪೀಸ್ ಆಫ್ ಮೈಂಡ್ ಇರೋದೆ ನನ್ನ ಹತ್ರ, ಬೇರೆ ಎಲ್ಲೂ ನಿನ್ಗದ್ ಸಿಗಲ್ಲ. ಬಟ್ ಆದ್ರೂ ನೀನ್ ನಿನ್ನ ಈ ಈಗೋ ಬಿಡ್ತಿಲ್ವಲ್ಲ. ಹೀಗೆ ಹೇಳ್ತಾ ಅವಳು ಅವನ ಫೋಟೋಗೆ ಕಿಸ್ ಮಾಡಿ ಕಣ್ಮುಚ್ಚಿದ್ಲು. ಇತ್ತ ಆದಿತ್ಯ ತನ್ನ ಅಮ್ಮನ ರೂಮಿನಲ್ಲಿ ಬೆಡ್ ಮೇಲೆ ಮಲಗಿ ಪಿಲ್ಲೋ ಹಿಡ್ಕೊಂಡು ಒಂದು ಲಾಂಗ್ ಬ್ರೆತ್ ತಗೊಂಡ. ನನ್ನ ಲೈಫನ್ನ ಎಷ್ಟು ಮಿಸ್ ಮಾಡಿಬಿಟ್ಟಿದೀಯ ವೈಫಿ, ಈಗ ನೀನಿಲ್ದೆ ಒಂದು ಸೆಕೆಂಡ್ ಕಳೆಯೋಕ್ಕೂ ಆಗ್ತಿಲ್ಲ. ಐ ರಿಯಲಿ ಮಿಸ್ ಯು ವೈಫಿ. ಇಷ್ಟು ಹೇಳಿ ಅವನು ಸುಮ್ಮನೆ ಸುತ್ತಲೂ ನೋಡಿ ಎದ್ಕೂತ. ಮತ್ತೆ ಮಲಗಿ ನಿದ್ದೆ ಮಾಡೋಕೆ ಟ್ರೈ ಮಾಡ್ದ, ಆದ್ರೆ ಅದ್ ಹೇಗ್ ತಾನೇ ಪಾಸಿಬಲ್ ಆಗುತ್ತೆ. ಅವನು ಮಾಧವಿ ಅಮ್ಮನನ್ನ ಒಂದು ಸಲ ನೋಡಿ ಅವರಿಗೆ ಬ್ಲಾಂಕೆಟ್ ಸರಿಯಾಗಿ ಒದಿಸಿ ಅವ್ರ ಕೆನ್ನೆಗೆ ಕಿಸ್ ಮಾಡ್ದ. ಗುಡ್ ನೈಟ್ ಅಮ್ಮ. ಇಷ್ಟು ಹೇಳಿ ಅವನು ರೂಮಿಂದ ಹೊರಗೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ನನಗ್ ಮೊದ್ಲೇ ಗೊತ್ತಿತ್ತು ನೀನು ಅವಳಿಲ್ದೆ ಮಲಗೋಕೆ ಸಾಧ್ಯನೇ ಇಲ್ಲ ಅಂತ. ಅವನು ಹೊರಡುವಾಗ ಮಾಧವಿಯವರು ಅವನನ್ನ ತಡೆದು ನೋಡಿ ಅಂದ್ರು. ಅಮ್ಮನ ಆ ನಾಟಿ ವಾಯ್ಸ್ ಕೇಳಿ ಆದಿತ್ಯ ಫುಲ್ ಎಂಬ್ಯಾರೇಸ್ ಆದ. ಅವ್ರನ್ನ ನೋಡ್ದೇನೆ ಗುಡ್ ನೈಟ್ ಅಮ್ಮ ಅಂತ ಅಷ್ಟೇ ಹೇಳಿ ಅಲ್ಲಿಂದ ಹೊರಟೋದ. ಮಾಧವಿಯವರು ಕಣ್ಮುಚ್ಕೊಂಡು ಸ್ಮೈಲ್ ಮಾಡಿದ್ರು. ರೂಮ್ಗೆ ವಾಪಸ್ ಬಂದು ಆದಿತ್ಯ ಬೆಡ್ ಕಡೆ ನೋಡ್ದ. ಅಲ್ಲಿ ಕಾವ್ಯ ತುಂಬಾ ಸ್ಯೂಟ್ ಆಗಿ ಮಲಗಿದ್ಲು. ಕೈಯಲ್ಲಿ ಪಿಲ್ಲೋ ಅಂಡ್ ಆದಿತ್ಯನ ಫೋಟೋ ಇಟ್ಕೊಂಡಿದ್ಲು. ಆದಿತ್ಯ ಅವಳ ಹತ್ರ ಕೂತು ಅವಳ ಕೈಯಿಂದ ತನ್ನ ಫೋಟೋನ ಮೆಲ್ಲಗೆ ಸಪ್ರೇಟ್ ಮಾಡ್ದ. ನನ್ನ ಹತ್ರ ಇರೋಕೆ ನಿನ್ಗೆ ಸಫೋಕೇಶನ್ ಆಗುತ್ತೆ ವೈಫಿ, ನಮ್ ರಿಲೇಶನ್ಶಿಪ್ಗೆ ಸ್ಪೇಸ್ ಬೇಕು ಅಂತೀಯ, ಆದ್ರೆ ನಿದ್ರೆ ಮಾಡುವಾಗ ಮಾತ್ರ ನನ್ನ ಫೋಟೋನ ಅಪ್ಕೊಂಡು ಮಲಗಿತಿದೀಯಾ? ನೀನ್ ಕೂಡ ರಿಯಲಿ ವಂಡರ್ಫುಲ್ ಕಣೆ. ಹೀಗೆ ಹೇಳ್ತಾ ಅವನು ಪಿಲ್ಲೋ ಸೈಡ್ಗೆ ಇಟ್ಟು ಕಾವ್ಯ ಪಕ್ಕದಲ್ಲೇ ಮಲಗ್ದ. ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ಫುಲ್ಲು ಟೈಟ್ ಆಗಿ ಹಿಡ್ಕೊಂಡ. ಐ ಲವ್ ಯು ವೈಫಿ. ಅವನ್ ತುಂಬಾ ಲವ್ ಅಂಡ್ ಅಥಾರಿಟಿಯಿಂದ ಹೇಳ್ತಾ ಅವಳ ಹೇರ್ ಮೇಲೆ ಕಿಸ್ ಮಾಡ್ದ. ಬೆಳಿಗ್ಗೆ 8 ಗಂಟೆ. ರಾಜ್ವಿಲ್ಲ. ಈ ಮಾರ್ನಿಂಗ್ ತುಂಬಾ ಡಿಫರೆಂಟ್ ಆಗಿತ್ತು. ತುಂಬಾನೇ ವಿಷಯಗಳು ಚೇಂಜ್ ಆಗೋ ಸ್ಟೇಜ್ ನಲ್ಲಿದ್ವು. ಕೆಲವು ಬಾಂಡ್ಸ್ ಬ್ರೇಕ್ ಆಗೋ ತರ ಹಂತದಲ್ಲಿದ್ವು, ಇನ್ನು ಕೆಲವು ಇನ್ನೂ ಸ್ಟ್ರಾಂಗ್ ಆಗೋ ಹಂತದಲ್ಲಿದ್ವು. ಇದೆಲ್ಲವನ್ನು ಮಾಡೋಕೆ ಹೊರಟಿದ್ದ ಪರ್ಸನ್ ಮಾತ್ರ
ಯಾವುದೇ ತೊಂದರೆ ಇಲ್ಲದೆ ಫುಲ್ ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ತಿದ್ದ. ಯಾಕಂದ್ರೆ ಅವನ ಪೀಸ್ ಈಗ ಅವನ ಅಪ್ಪುಗೆಯಲ್ಲೇ ಇತ್ತು. ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಲಗಿದ್ರು. ಆದಿತ್ಯನ ಒಂದು ಕೈ ಕಾವ್ಯಳ ತಲೆಯ ಕೆಳಗಿತ್ತು, ಇನ್ನೊಂದು ಕೈ ಅವಳ ಸೊಂಟದ ಸುತ್ತಲೂ ಫುಲ್ಲು ಟೈಟ್ ಆಗಿ ಇತ್ತು. ಕಾವ್ಯ ತನ್ನ ತಲೆಯನ್ನ ಅವನ ಎದೆ ಮೇಲೆ ಇಟ್ಕೊಂಡು ಅವನ ಕೆನ್ನೆಗಳನ್ನ ಸವರ್ತಾ ಅವನನ್ನೇ ತುಂಬಾ ಇಂಟೆನ್ಸ್ ಆಗಿ ನೋಡ್ತಾ ಇದ್ಲು. ಕೆಲವು ಕ್ಷಣ ಅವನನ್ನೇ ದಿಟ್ಟಿಸಿ ನೋಡ್ತಾ ಅವನ ಆ ಮೆಸ್ಸಿ ಹೇರ್ ಜೊತೆ ಆಟ ಆಡಿ ನಗ್ತಾ ಅಂದ್ಲು, ಮಿಸ್ಟರ್ ಹಸ್ಬೆಂಡ್, ನಿನ್ನ ಈ ಶಾಂತಿಗೋಸ್ಕರ ನಾನು ಏನನ್ನಾದ್ರೂ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ಇದ್ದೀನಿ. ಹೀಗೆ ಹೇಳ್ತಾ ಅವಳು ಆದಿತ್ಯನ ಹಣೆಗೆ ಕಿಸ್ ಮಾಡಿ ನಿಧಾನವಾಗಿ ಅವನಿಂದ ಸೆಪರೇಟ್ ಆಗಿ ವಾಶ್ರೂಮ್ ಕಡೆಗೆ ಹೋದ್ಲು. ಅವಳು ಹೋದ್ಮೇಲೆ ಆದಿತ್ಯ ಕಣ್ಬಿಟ್ಟು ತುಂಬಾ ಪೀಸ್ಫುಲ್ ಆಗಿ ಸ್ಮೈಲ್ ಮಾಡ್ದ. ನನಗೋಸ್ಕರ ನೀನ್ ಆಲ್ರೆಡಿ ನಿನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಆದ್ರೂ ಪ್ರತಿ ಸಲ ನಾನೇ ಮುಂದೆ ಬಂದು ನನ್ನ ಲವ್ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ನೀನು ನನಗೋಸ್ಕರ ಅಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ಈಗ ನಿನ್ನ ಈ ಆಟಿಟ್ಯೂಡ್ ಬಿಟ್ಟು ನೀನೇ ನನ್ನ ಆರ್ಮ್ಸ್ ಒಳಗೆ ಬಾ ವೈಫಿ. ನಾನು ಕೂಡ ನಿನ್ನನ್ನು ಅನ್ಲಿಮಿಟೆಡ್ ಆಗಿ ಪ್ರೀತಿಸೋಕೆ ತುಂಬಾನೇ ಹತಾಶನಾಗಿದ್ದೀನಿ. ಹೀಗೆ ಹೇಳ್ತಾ ಅವನು ಎದ್ದು ಕೂತ. ಊಟದ ಹಾಲ್ನಲ್ಲಿ ಕೆಳಗಡೆ ವೀರೇಂದ್ರ ರಾಜ್ ಡೈನಿಂಗ್ ಚೇರ್ ಮೇಲೆ ಕೂತು ಸರ್ವೆಂಟ್ ಕಡೆ ನೋಡಿ ಕೇಳಿದ್ರು, ಇವತ್ತು ಯಾಕೆ ಇಷ್ಟೊಂದು ಸೈಲೆನ್ಸ್ ಇದೆ? ಅದೇ ಟೈಮ್ನಲ್ಲಿ ಅರವಿಂದ್ ಮತ್ತೆ ನಂದಿತಾ ಇಬ್ರು ಏನೋ ವಿಷಯಕ್ಕೆ ಜಗಳ ಮಾಡ್ತಾ ಬಂದು ಅವ್ರ ಎದುರುಗಡೆ ಕೂತ್ರು. ವೀರೇಂದ್ರ ರಾಜ್ ಪೂಜಾ ರೂಮ್ ಕಡೆ ನೋಡ್ತಾ ದೂರು ಕೊಡೋ ಸ್ವರದಲ್ಲಿ ಅಂದ್ರು, ನಾನು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದ್ದೆ, ಬಟ್ ನಾನು ನಿನ್ನ ಈ ಮೌನ ಮುರಿ ಅಂತ ಕೇಳಿರ್ಲಿಲ್ವೇ? ಹೀಗೆ ಹೇಳ್ತಾ ಅವರು ಗಂಜಿ ಬಡಿಸ್ತಿದ್ದ ಸರ್ವೆಂಟ್ ಕಡೆ ನೋಡಿ ಆ ಆಲೂ ಪರೋಟದ ಕಡೆ ಸನ್ನೆ ಮಾಡಿದ್ರು. ಆ ಸರ್ವೆಂಟ್ ಸ್ವಲ್ಪ ಎಸಿಟೇಟ್ ಮಾಡ್ತಾ ಹೇಳ್ದ, ದೊಡ್ಡಮ್ಮೂರು ಅಥವಾ ಚಿಕ್ಕಮ್ಮೂರು ಅವ್ರಿಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ ಅಲ್ವಾ ಸರ್? ಏನೂ ಆಗಲ್ಲ, ನೀನ್ ಸುಮ್ಮನಿರು. ಹೀಗೆ ಹೇಳ್ತಾ ಅವರೇ ಸ್ವತಃ ಒಂದು ಪರೋಟ ತಗೊಂಡು ಒಂದು ಪೀಸ್ ಮುರಿದು ಬಾಯಿಗೆ ಹಾಕೊಳಕ್ ಹೋದ್ರು. ಆ ಕ್ಷಣದಲ್ಲಿ ಯಾರೋ ಸಡನ್ ಆಗಿ ಅವ್ರ ಕೈ ಹಿಡಿದು ಸ್ಟಾಪ್ ಮಾಡಿದ್ರು. ವೀರೇಂದ್ರ ರಾಜ್ ಒಂದ್ಸಲ ಆಲೂ ಪರೋಟ ಇರೋ ತನ್ನ ಕೈಯನ್ನ ಅಂಡ್ ಇನ್ನೊಂದ್ಸಲ ತನ್ನ ಕೈ ಹಿಡಿದಿರೋ ಮಾಧವಿ ಕೈಯನ್ನ ನೋಡ್ತಾ ಇದ್ರು. ಮಾಧವಿ, ಮಗ್ಳಿ ನೀನಾ? ಅವ್ರ ನಗ್ತಾ ತಮ್ಮ ಎಂಬರೈಸ್ಮೆಂಟ್ ಮರೆ ಮಾಡೋಕೆ ಟ್ರೈ ಮಾಡಿದ್ರು. ಮಾಧವಿ ಫುಲ್ ಆಂಗರ್ನಲ್ಲಿ ಅಂದ್ರು, ಅಪ್ಪಾಜಿ, ನನಗೆ ಹುಷಾರಿರ್ಲಿಲ್ಲ ಅಷ್ಟೇ, ನೀವು ಇಷ್ಟ ಬಂದ ಹಾಗೆ ಮಾಡೋಕೆ ನಾನೇನು ಸತ್ತು ಹೋಗಿಲ್ಲ. ವೀರೇಂದ್ರ ರಾಜ್ ಒಂಥರ ಗಿಲ್ಟ್ ಫೀಲಿಂಗ್ ನಲ್ಲಿ ಅಂದ್ರು, ನೀನ್ ಎನಿಮಿ ಸಾಯ್ಲಿ ಬಿಡು ಮಗ್ಳೆ. ಮಾಧವಿ ಪರಾಟ ಪ್ಲೇಟ ಸೈಡ್ಗಿಟ್ಟು ಗಂಜಿ ಬಡಿಸ್ತಾ ಅಂದ್ರು, ನೋಡಿ, ನೀವು 3-4 ದಿನದಿಂದ ನಿಮಗೆ ಬೇಕಾದ ಹಾಗೆ ಮಾಡಿದಿರಿ, ಬಟ್ ಇನ್ಮೇಲೆ ನಾನು ಹೇಳುದಾಗೆ ಕೇಳಬೇಕು. ಅವರು ಆ ಗಂಜಿ ಪ್ಲೇಟನ್ನ ವೀರೇಂದ್ರ ರಾಜ್ ಕಡೆಗೆ ನೀಡಿದ್ರು. ವೀರೇಂದ್ರ ರಾಜ್ ಗಂಜಿ ಕುಡಿತಾ ಅರವಿಂದ್ ಅಂಡ್ ನನಿತಾರನ್ನ ನೋಡಿದ್ರು. ಏನಾಯ್ತು, ಇಬ್ರು ಮುಗ್ದಲ್ಲೂ ಯಾಕೆ 12 ಗಂಟೆ ಬಾರಿಸ್ತಿದೆ? ಅರವಿಂದ್ ಅವರನ್ನ ನೋಡಿ, ಏನೂ ಇಲ್ಲ ಪಾಪ ಅಂದ್ರು. ಆದ್ರೆ ನಂದಿತಾ ಅರವಿಂದ್ ಕಡೆ ನೋಡ್ತಾ ಫುಲ್ ಕೋಪದಲ್ಲಿ ಗಟ್ಟಿಯಾದ ಧ್ವನಿಯಲ್ಲಿ ಅಂದ್ಲು, ನೀನು ನಿನ್ನನ್ನ ರಾಜ್ ಅಂತ ಕರ್ಕೊಳ್ತೀಯ, ಆದ್ರೆ ನೀನ್ ವೈಫ್ಗೆ ಕೊಡೋಕೆ ನಿನ್ನ ಹತ್ರ 20 ಲಕ್ಷ ಕೂಡ ಇಲ್ಲ, ಆದ್ರೂ ಎಲ್ಲೋ ಮಹಾರಾಜಂತರ ಆರ್ಡರ್ ಮಾಡ್ತೀಯ. ಒಬ್ಬ ಹೆಂಡತಿನ ನೋಡ್ಕೊಳ್ಳೋಕೆ ಕೆಪಾಸಿಟಿ ಕೂಡ ನಿನ್ನಲ್ಲಿಲ್ಲ. ನೀನ್ ಇಬ್ಬಿಬ್ರು ಜೊತೆ ಸಂಸಾರ ಮಾಡ್ತಿದ್ಯಾ. ನಾನು ನಂದಿತಾ ಮಾತು ಮುಗಿಸೋಕ್ಕೂ ಮುಂಚೆನೆ ಅರವಿಂದ್ ಕೋಪದಿಂದ ನಡುತ್ತಾ ಅವಳು ಕೆನ್ನೆಗೆ ಒಂದು ಬಲವಾದ ಸ್ಲ್ಯಾಪ್ ಕೊಟ್ರು. ನಂದಿತಾ ಶಾಕ್ನಲ್ಲಿ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ಲು. ನಿನ್ನ ಹೆಂಡತಿನ ಹ್ಯಾಪಿಯಾಗಿಡೋ ಯೋಗ್ಯತೆ ನಿನಗಿಲ್ಲ, ಆದ್ರೆ ಅವಳನ್ನ ಒಡೆಯೋ ಮೂಲಕ ನೀನೊಬ್ಬ ಪುರುಷ ಅಂತ ಪ್ರೂವ್ ಮಾಡೋಕ್ ಬರ್ತಿದ್ಯಾ? ನಂದಿತಾ, ಅರವಿಂದ್ ಮತ್ತೆ ಅವಳ ಮೇಲೆ ಕೈ ಎತ್ತಿ ಜೋರಾಗಿ ಕಿರ್ಚಿದ್ರು. ಆದ್ರೆ ಈ ಸಲ ನಂದಿತಾ ಅವ್ರ ಕೈಯನ್ನ ಗಾಳಿಯಲ್ಲೇ ಹಿಡಿದ್ಲು. ವಾರ್ನಿಂಗ್ ಕೊಡ್ತಿದ್ದೀನಿ, ಇದನ್ನ ಮತ್ತೆ ಟ್ರೈ ಮಾಡ್ಬೇಡ. ನಾನು ನಂದಿತಾ, ಮಾಧವಿ ಅಲ್ಲ. ನಿನ್ನ ಈ ಅಸಭ್ಯತೆಯನ್ನ ಸಹಿಸ್ಕೊಳ್ಳೋಕೆ ನಾನೇನ್ ಮಾಧವಿ ತರ ಅಲ್ಲ. ಇದನ್ನ ಹೇಳ್ತಾ ಅವಳು ಅವ್ರ ಕೈಯನ್ನ ಜೋರಾಗ್ಬಿಟ್ಲು. ಅರವಿಂದ್ ಮಾಧವಿ ಅವರನ್ನ ನೋಡಿ ತುಂಬಾನೇ ನಾಚಿಕೆಯಿಂದ ತಲೆ ತಗ್ಸಿದ್ರು. ಮೆಟ್ಟಿಲುಗಳ ಕೆಳಗೆ ಬರ್ತಾ ನಂದಿತಾ ಮಾಡಿರೋ ಕೆಲಸಗಳನ್ನ ಅಬ್ಸರ್ವ್ ಮಾಡ್ತಿದ್ದ ಕಾವ್ಯ ಮಾಧವಿ ಅವರನ್ನ ಹಿಂದಿನಿಂದ ಹಗ್ ಮಾಡಿ ತುಂಬಾ ಚೇಷ್ಟೆಯಾಗಿ ಅಂದ್ಲು, ಜೈ ಶ್ರೀಕೃಷ್ಣಮ್ಮ. ಅಂದಹಾಗೆ ಇವ್ರು ನಿಜವಾಗಿಯೂ ನಿಮ್ಮ ಸಿಸ್ಟರ್ ತಾನೇ? ಮಾಧವಿ ಅವಳ ಕೆನ್ನೆಗಳನ್ನ ಮೆಲ್ಲಗ್ ತಟ್ಟತಾ ಅಂದ್ರು. ಇದೆಲ್ಲ ಬಿಟ್ಟು
ಮೊದಲು ನಿನ್ನ ಮತ್ತೆ ಆದಿತ್ಯನ ಬಗ್ಗೆ ಮಾತಾಡು. ಆಕ್ಚುಲಿ ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ಮಾಧವಿ ಅವ್ರ ಮಾತು ಕೇಳಿ ಕಾವ್ಯ ಸ್ವಲ್ಪ ಹೆಸಿಟೇಟ್ ಮಾಡಿದ್ಲು. "ಆ, ಎಲ್ಲವೂ ಫೈನ್ ಆಗಿದೆ ಅಮ್ಮ. ನೀವು ಅಷ್ಟೊಂದು ಟೆನ್ಷನ್ ತಗೋಬೇಡಿ." ಮಾಧವಿ ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡ್ರು. ಎಲ್ಲಾನು ಫೈನ್ ಆಗಿದ್ರೆ ಅವ್ನು ನಿನ್ನೆ ನೈಟ್ ನನ್ನ ರೂಮ್ಗೆ ಯಾಕೆ ಬಂದಿದ್ದ? ಜಯೇಶ್ ನಿಮ್ಮನ್ನ ಮೀಟ್ ಮಾಡೋಕಮ್ಮ. ಹಿಂದಿನಿಂದ ಒಂದು ವಾಯ್ಸ್ ಕೇಳಿಸ್ತು. ಮಾಧವಿ ಮತ್ತೆ ಕಾವ್ಯ ಇಬ್ರು ತಿರುಗಿ ನೋಡಿದಾಗ ಆದಿತ್ಯ ಮೆಟ್ಲುಗಳ ಕೆಳಗೆ ಬರ್ತಾ ಇದ್ದ. ಆದಿತ್ಯ ಮಾಧವಿ ಅವ್ರ ಹತ್ರ ಬಂದು ಅವರ ಹಣೆಯ ಮೇಲೆ ಕೈ ಇಟ್ಟು ಫೀವರ್ ಚೆಕ್ ಮಾಡ್ದ. ನಿಮ್ಮನ್ನ ರೂಮಿಂದ ಹೊರಗೆ ಬರೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಕೇಳ್ದ. ಮಾಧವಿ ಸ್ವಲ್ಪ ಇರಿಟೇಟ್ ಆಗಿ ಅಂದ್ರು, ನಾನೀಗ ಕಂಪ್ಲೀಟ್ ಆಗಿ ಓಕೆ ಆಗಿದ್ದೀನಿ. ಬಟ್ ಇನ್ನೊಂದ್ ದಿನ ನಾನು ರೂಮ್ ಒಳಗೆ ಲಾಕ್ ಆಗಿದ್ರೆ ಖಂಡಿತವಾಗಿಯೂ ಹುಷಾರಿಲ್ಲದಾಗೆ ಆಗ್ತಿದ್ದೆ. ಮಾಧವಿ ಹೀಗೆ ಹೇಳಿ ಆದಿತ್ಯನನ್ನ ನೋಡಿ ಕೇಳಿದ್ರು, ಏನು ನೀನ್ ಇವತ್ತು ಆಫೀಸ್ಗೆ ಬೇಗ ಹೋಗ್ತಿದ್ಯಾ? ಆದಿತ್ಯ ಸರ್ವೆಂಟ್ಗೆ ಕಾಫಿಗೆ ಸಿಗ್ನಲ್ ಮಾಡಿ ಪಕ್ಕದಲ್ಲಿದ್ದ ಸೋಫಾ ಮೇಲೆ ಕೂತ. ಹೌದಮ್ಮ, ನಾನಿವತ್ತು ಸಂಜೆ 2 ದಿನದ ಟ್ರಿಪ್ಗೆ ಮಂಗಳೂರಿಗೆ ಹೋಗ್ತಿದ್ದೀನಿ. ಸೊ ಇವತ್ತು ಕೆಲವು ಇಂಪಾರ್ಟೆಂಟ್ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು. ಮಾಧವಿ ಪಕ್ಕದಲ್ಲಿ ನಿಂತಿದ್ದ ಕಾವ್ಯ ಫುಲ್ಲು ಕನ್ಫ್ಯೂಷನ್ ಅಲ್ಲಿ, ಯಾಕೆ ಸಡನ್ ಆಗಿ ಈ ಪ್ಲಾನು ಅಂತ ತೊದಲ್ತಾ ಕೇಳಿದ್ಲು. ಆದಿತ್ಯ ಅವಳನ್ನ ನೋಡ್ದೇನೆ ತನ್ನ ಫೋನ್ ಚೆಕ್ ಮಾಡ್ತಾ ಅಂದ, ಸಡನ್ ಆಗಿ ಕೆಲಸ ಬಂದ್ರೆ ನಾನ್ ಅಷ್ಟೇ ಸಡನ್ ಆಗಿ ಹೊರಡ್ಬೇಕಾಗುತ್ತೆ. ಆದಿತ್ಯನ ಈ ಉದಾಸೀನತೆ ನೋಡಿ ಕಾವ್ಯ ಮತ್ತೆ ಸೈಲೆಂಟ್ ಆದ್ಲು. ಅಷ್ಟರಲ್ಲಿ ಕಾವ್ಯಾಳ ಡಲ್ ಆಗಿರೋ ಫೇಸ್ ನೋಡಿ ಮಾಧವಿ ಅವರು ಆದಿತ್ಯನ ಪಕ್ಕದಲ್ಲಿ ಕೂತು ಅವನಿಗೆ ಕಾಫಿ ಕೊಟ್ರು. ಕಾವ್ಯನ ಕೂಡ ನಿನ್ ಜೊತೆ ಕರ್ಕೊಂಡು ಹೋಗು ಮಗ, ನೀನ್ ಕೆಲಸ ಕೂಡ ಮುಗಿಯುತ್ತೆ ಅಂಡ್ ನೀವಿಬ್ರು ಸ್ವಲ್ಪ ಟೈಮ್ ಲೋನ್ಲಿ ಆಗಿ ಸ್ಪೆಂಡ್ ಮಾಡಬಹುದು. ಇದನ್ ಕೇಳಿದ ತಕ್ಷಣ ಕಾವ್ಯ ಆದಿತ್ಯನ ಕಡೆ ಒಂದು ಭರವಸೆಯ ಕಣ್ಣುಗಳಿಂದ ನೋಡಿದ್ಲು. ಆದ್ರೆ ಆದಿತ್ಯ ಫೋನಿಂದ ಕಣ್ಣು ತೆಗೆದೆ ತುಂಬಾ ಕೇರ್ಲೆಸ್ ಆಗಿ ಅಂದ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಮ್ಮ, ಹನಿಮೂನ್ಗಲ್ಲ. ಅಂಡ್ ಎನಿವೆ ನಾನ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನನ್ನ ಹೆಂಡತಿಗೆ ಸ್ವಲ್ಪ ಸ್ಪೇಸ್ ಕೊಡಿ ಅಂತ. ಆದಿತ್ಯ ಇಷ್ಟು ಹೇಳಿದ್ದೆ ತಡ, ಒಂದು ಗ್ಲಾಸ್ ಹೊಡಿಯೋ ಸೌಂಡ್ ಕೇಳಿಸ್ತು. ಎಲ್ರೂ ಆ ಕಡೆ ತಿರುಗಿ ನೋಡಿದ್ರು. ಕಾವ್ಯ ಪೂರ್ತಿ ಕೋಪದಿಂದ ಆದಿತ್ಯನ ನೋಡ್ತಾ ಅಂದ್ಲು, ಸಾರಿ ಅಮ್ಮ, ಅದು ಜ್ಯೂಸ್ ಗ್ಲಾಸ್ ಅನ್ನೋ ಇಂಗ್ಲಿ ಕೆಳಗೆ ಬಿತ್ತು. ಹೀಗೆ ಹೇಳ್ತಾ ಅವಳು ತುಂಬಾ ಇಂಟೆನ್ಸ್ ಆಗಿ ಆದಿತ್ಯನನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಯಾವುದೇ ಎಮೋಷನ್ ಇಲ್ಲದೆ ಅಂದ, ಬಿ ಕೇರ್ಫುಲ್ ವೈಫಿ, ಒಂದ್ಸಲ ಬ್ರೇಕ್ ಆದ ಕೆಲವು ಥಿಂಗ್ಸ್ ಲೈಫ್ನಲ್ಲಿ ಯಾವತ್ತೂ ವಾಪಸ್ ಒಂದಾಗಲ್ಲ. ಕಾವ್ಯ ಅವನ ಮಾತನ್ನ ಕೇಳಿ ಏನು ಹೇಳ್ದೇನೆ ತನ್ನ ರೂಮ್ ಕಡೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ಮಾಧವಿ ಫುಲ್ ಆಂಗರ್ ನಲ್ಲಿ ಆದಿತ್ಯನನ್ನ ನೋಡಿದ್ರು. ಆದಿ, ಅದೇನದು ನಿಂದು? ಆದಿತ್ಯ ಏನು ಹೇಳ್ದೇನೆ ಒಂದು ಚೇಷ್ಟೆಯ ಸ್ಮೈಲ್ ನೀಡ್ತಾ ಅವ್ರನ್ನ ನೋಡ್ದ. ಮತ್ತೊಂದ್ ಕಡೆ ನಂದಿತಾ ಸ್ವಲ್ಪ ರೂಡ್ ಆಗಿರೋ ವಾಯ್ಸ್ ನಲ್ಲಿ ಅಂದ್ಲು, ಆದಿತ್ಯ ಹೇಳಿದ್ದು ಕರೆಕ್ಟ್ ಅಕ್ಕ. ಕಾವ್ಯ ಪ್ರತಿಯೊಂದು ವಸ್ತುವನ್ನ ಯೂಸ್ ಮಾಡುವಾಗ್ಲೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದು ಎಷ್ಟು ಕಾಸ್ಟ್ಲಿ ಗ್ಲಾಸ್ ಸೆಟ್ ಇತ್ತು ಗೊತ್ತಾ? ಹೀಗೆ ಹೇಳ್ತಾ ಮಾಧವಿ ಮತ್ತೆ ವೀರೇಂದ್ರ ರಾಜ್ ಅವರನ್ನ ಸ್ವಲ್ಪ ಸರ್ಕಾಸ್ಟಿಕ್ ಆಗಿ ನೋಡ್ತಾ ಅಂದ್ಲು. ಎನಿವೆ, ಅನಾಥಾಶ್ರಮದಲ್ಲಿ ಇಂಥ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ? ಅವಳು ತುಂಬಾ ವ್ಯಂಗ್ಯವಾಗಿ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಮಾತು ಕೇಳಿ ಆದಿತ್ಯ ತನ್ನ ಮುಷ್ಟಿಯನ್ನ ಪೂರ್ತಿ ಬಿಗಿಯಾಗಿ ಹಿಡ್ಕೊಂಡು ಮೆಟ್ಲುಗಳ ಕಡೆ ನೋಡ್ದ. ಕಾವ್ಯ ಒಂದು ಕ್ಷಣ ತನ್ನ ಹೆಜ್ಜೆಗಳನ್ನ ಸ್ಟಾಪ್ ಮಾಡಿ ಆಮೇಲೆ ಏನು ಹೇಳ್ದೇನೆ ತನ್ನ ರೂಮ್ ಕಡೆ ಹೊರಟೋದ್ಲು. ವೀರೇಂದ್ರ ರಾಜ್ ಜೋರಾಗಿ ಕೂಗಿದ್ರು, ನಂದಿತಾ, ಲಿಮಿಟ್ಸ್ ನಲ್ಲಿರು, ಮಾತಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡು. ಮಾಧವಿ ಆದಿತ್ಯನ ಕಡೆ ಒಂದು ಲುಕ್ ಬೀರಿದ್ರು. ಅವನೀಗ ಫೋನ್ ನೋಡ್ತಿದ್ದ. ಮತ್ತೆ ನಂದಿತಾ ಕಡೆ ತಿರುಗಿ ಅವ್ರು ಏನೋ ಹೇಳೋಕೆ ಹೋದ್ರು. ಆದ್ರೆ ಆದಿತ್ಯ ಅವ್ರ ಮಾತನ್ನ ಇಗ್ನೋರ್ ಮಾಡಿ ನಂದಿತಾ ಕಡೆ ನೋಡ್ದ. ನಿನ್ಗೆ 20 ಲಕ್ಷ ಬೇಕಿತ್ತಲ್ವಾ? ಇದನ್ ಕೇಳಿದ ತಕ್ಷಣ ನಂದಿತಾ ಕುರ್ಚಿಯಿಂದ ಎದ್ದು ಓಡ್ ಬಂದು ಆದಿತ್ಯನ ಎದುರುಗಡೆ ನಿಂತ್ಲು. ಅವಳ ಕಣ್ಣಲ್ಲಿ ಫುಲ್ ಹೋಪ್ ಇತ್ತು. 20 ಲಕ್ಷ ಇಲ್ದಿದ್ರು ಪರವಾಗಿಲ್ಲ, 1 ಲಕ್ಷ ಆದ್ರೂ 10 ಲಕ್ಷ ಆದ್ರೂ ಓಕೆ. ನಂದಿತಾ ಮಾತು ಮುಗಿಸೋಕ್ಕೂ ಮುಂಚೆನೆ ಆದಿತ್ಯ ಅವಳನ್ನ ಸ್ಟಾಪ್ ಮಾಡಿ ಜೈಗೆ ಕಾಲ್ ಮಾಡ್ದ. ಜೈ, ಮಿಸಸ್ ನಂದಿತಾ ರಾಜ್ ಅವರಿಗೆ ಅವ್ರ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಈಗಲೇ ಟ್ರಾನ್ಸ್ಫರ್ ಮಾಡು. ಜೈಗೆ ಈ ಆರ್ಡರ್ ಕೊಟ್ಟು ಅವನ್ ಎದ್ದು ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ನಂದಿತಾಗೆ ಇದನ್ನ ನಂಬೋಕೆ ಆಗ್ಲಿಲ್ಲ. ಅವಳು ಕಣ್ಬಿಟ್ಟು ಅವನನ್ನೇ ನೋಡ್ತಿದ್ಲು. ಆಮೇಲೆ ಫುಲ್ ಹ್ಯಾಪಿಯಾಗಿ ತನ್ನ ಪ್ರೀತಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಥ್ಯಾಂಕ್ ಯು ಮಗನೆ, ತುಂಬಾನೇ ಥ್ಯಾಂಕ್ ಯು.
ನೀನೊಬ್ನೇ ಈ ಮನೇಲಿ ನನ್ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು. ಆದಿತ್ಯ ನಂದಿತಾ ಮಾತನ್ನ ಮತ್ತೆ ಮಧ್ಯದಲ್ಲೇ ಕಟ್ ಮಾಡ್ದ. ಇನ್ಮೇಲೆ ನಿನ್ಗೇನಾದ್ರೂ ನೀಡಿದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡು. ಹೀಗೆ ಹೇಳ್ತಾ ಅವನು ಅರವಿಂದ್ ರಾಜ್ನ ಒಂದ್ಸಲ ನೋಡಿ ಮತ್ತೆ ನಂದಿತಾ ಕಡೆ ತಿರುಗ್ದ. ಈಗ ನಿನ್ ಹಸ್ಬೆಂಡ್ ಕಂಪ್ಲೀಟ್ಲಿ ಯೂಸ್ಲೆಸ್. ಅವರು ಕೂಡ ಈಗ ಪ್ರತಿಯೊಂದು ಪೈಸೆಗೂ ನನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವನು ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ನಗ್ತಾ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಅರವಿಂದ್ ಫುಲ್ ಆಂಗರ್ ನಲ್ಲಿ ಬಂದು ಅವನ ಮುಂದೆ ನಿಂತ್ಕೊಂಡ್ರು. ಆದಿತ್ಯ, ನೀನು ಇವತ್ತು ಲಿಮಿಟ್ ದಾಟಿ ಮಾತಾಡ್ತಿದ್ಯಾ. ನಾನ್ ಯಾರು ಅನ್ನೋದನ್ನ ಮರಿಬೇಡ. ಆದಿತ್ಯ ಅವರನ್ನ ತುಂಬಾ ವ್ಯಂಗ್ಯವಾಗಿ ನೋಡ್ದ. ನಾನ್ ಕಳೆದ 17 ವರ್ಷಗಳಿಂದ ಅದನ್ನೇ ಮರೆಯೋಕೆ ಟ್ರೈ ಮಾಡ್ತಿದ್ದೀನಿ ಮಿಸ್ಟರ್ ಅರವಿಂದ್ ರಾಜ್. ಇದನ್ನ ಹೇಳಿ ಅವನು ತನ್ನ ರೂಮ್ ಕಡೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಮಾಧವಿ ಅವನನ್ನ ಮೆಟ್ಲುಗಳ ಹತ್ರ ಸ್ಟಾಪ್ ಮಾಡಿ ಅವನ್ ಕಿವಿ ಹತ್ರ ತುಂಬಾ ಲೋ ವಾಯ್ಸ್ ನಲ್ಲಿ ಕೇಳಿದ್ರು. ಆದಿತ್ಯ, ನಿನ್ ಮೈಂಡ್ ನಲ್ಲಿ ಏನಿದೆ ಅಂತ ನನಗೆ ಹೇಳ್ತೀಯಾ? ನಂದಿತಾ ಕಾವ್ಯನ ಅಷ್ಟೊಂದು ಇನ್ಸಲ್ಟ್ ಮಾಡಿದ್ರು, ನೀನ್ ಅವಳಿಗೆ ಅಷ್ಟು ಅಮೌಂಟ್ ಕೊಟ್ಟು ಈಗ ಅವಳಿಗೆ ಹಣ ಕೊಡೋ ಮೂಲಕ ನಾನ್ ನಿನ್ ಹಸ್ಬೆಂಡ್ನ ನಿನ್ಗೋಸ್ಕರ ಬೈ ಮಾಡ್ತಿದ್ದೀನಿ ಅಮ್ಮ. ಆದಿತ್ಯ ಮಾಧವಿ ಅವ್ರ ಮಾತನ್ನ ಮಧ್ಯದಲ್ಲೇ ನಿಲ್ಸಿ ಈಗ ಹೇಳಿ ನಗ್ತಾ ಅವ್ರನ್ನ ನೋಡ್ದ. ಮಾಧವಿ ಸ್ವಲ್ಪ ಸೀರಿಯಸ್ ಧ್ವನಿಯಲ್ಲಿ ಅಂದ್ರು, ನಿನ್ ಈ ಪ್ಲಾನ್ ನನ್ಗೆ ಅರ್ಥ ಆಗ್ಲಿಲ್ಲ. ಬಟ್ ಒಂದ್ ವಿಷಯ ಮಾತ್ರ ಶೂರ್, ನಾನ್ ಇನ್ಮೇಲೆ ಅರವಿಂದ್ ರಾಜ್ ಜೊತೆ ಯಾವ್ದೇ ರಿಲೇಶನ್ಶಿಪ್ ಇಟ್ಕೊಳ್ಳಲ್ಲ. ಅವ್ರ ಮಾತ್ ಕೇಳಿದ ಆದಿತ್ಯ ಸ್ಮೈಲ್ ಮಾಡ್ತಾ ಮೆಲ್ಲಗಂದ, ಹಾಗಾದ್ರೆ ಡೆಫಿನೆಟ್ ಆಗಿ ಆ ಬಾಂಡ್ ನ ಬ್ರೇಕ್ ಮಾಡಿ ಅಮ್ಮ. ಬಟ್ ಅದಕ್ಕಿಂತ ಮುಂಚೆ 17 ವರ್ಷದ ಹಿಂದೆ ಅವ್ರು ನಿಮ್ಗೆ ಕೊಟ್ಟಿರೋ ಆ ಪೇನ್ ಅಂಡ್ ಇನ್ಸಲ್ಟ್ ಅನ್ನ ಅದೇ ರೀತಿ ವಾಪಸ್ ಕೊಟ್ಟು ಬಿಡೋಣ. ಹೀಗೆ ಹೇಳ್ತಾ ಅವನು ಒಂದು ರೀತಿಯ ವಿಲನ್ ತರ ಸ್ಮೈಲ್ ಬೀರ್ತಾ ನಂದಿತಾ ಕಡೆ ನೋಡ್ದ. ವರ್ಷಗಳ ಹಿಂದೆ ಇವಳೆ ನಿಮ್ಗೆ ದ್ರೋಹ ಮಾಡೋದ್ ಲೇಡಿ, ಆದ್ರೆ ಇವತ್ ನೋಡಿ ಇದೇ ಹೆಣ್ಣು ಕೆಲವು ರೂಪಾಯಿಗಳಿಗೋಸ್ಕರ ಅವನನ್ನ ಒಂದು ಗಿಫ್ಟ್ ತರ ಪ್ಯಾಕ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾಳೆ. ಹೀಗೆ ಹೇಳ್ತಾ ಮಾಧವಿ ಅವರ ಕಣ್ಣಂಚಲ್ಲಿದ್ದ ಕಣ್ಣೀರನ್ನ ಒರೆಸಿ ಅಂದ, ಆಮೇಲೆ ನೀವು ಡಿಸೈಡ್ ಮಾಡಿ ಅವ್ರ ಜೊತೆ ಇರ್ಬೇಕಾ ಅಥವಾ ಬೇಡ್ವಾ ಅಂತ. ಆ ಚಾಯ್ಸ್ ನಿಮ್ದಾಗಿರ್ಬೇಕು, ಅವ್ರದ್ದಲ್ಲ. ಇಷ್ಟು ಹೇಳಿ ಆದಿತ್ಯ ಮಾಧವಿ ಅವ್ರ ಹಣೆಗೆ ಕಿಸ್ ಮಾಡಿ ರೂಮ್ ಕಡೆ ನಡೆದ. ಅವನು ರೂಮ್ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಮತ್ತೆ ಅಲ್ಲಿ ಸುತ್ತೆಲ್ಲ ಚೆಕ್ ಮಾಡ್ದ. ಅವನ್ ಕಣ್ಗಳು ಕಾವ್ಯಾಳಿಗೋಸ್ಕರ ಸರ್ಚ್ ಮಾಡ್ತಿದ್ವು. ಯಾವಾಗ್ಲೂ ತರ ಕಾವ್ಯ ಬಾಲ್ಕನಿಯಲ್ಲಿ ನಿಂತಿದ್ಲು. ಅವಳು ಯಾವುದೋ ಡೀಪ್ ಆಲೋಚನೆಗಳಲ್ಲಿ ಮುಳುಗಿ ಹೂವುಗಳಿಂದ ತುಂಬಿರೋ ಆ ಗಾರ್ಡನ್ ನೋಡ್ತಿದ್ಲು. ಅವಳು ಆ ಹೂವುಗಳ ಜೊತೆನೆ ಮಾತಾಡ್ತಿದ್ದಾಳೇನೋ ಅನ್ನೋ ಹಾಗೆ. ಆದಿತ್ಯ ಸದ್ದಿಲ್ದೆ ಹೋಗಿ ಅವಳ ಪಕ್ಕದಲ್ಲಿ ನಿಂತ್ಕೊಂಡ. ನನ್ನ ವೈಫಿಯ ಕಣ್ಗಳು ಮತ್ತೆ ಫೇಸ್ ನಲ್ಲಿ ಇಷ್ಟೊಂದು ಬ್ಯೂಟಿ ಅಂಡ್ ಇನೋಸೆನ್ಸ್ ಎಲ್ಲಿಂದ ಬರುತ್ತೆ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಈ ಒಂದು ಮೈಲ್ಡ್ ಪರಿಮಳ ಕೂಡ ಅಷ್ಟೆ. ಇದನ್ನ ಹೇಳ್ತಾ ಅವನು ಕಾವ್ಯಾಳನ್ನ ಹಿಂದಿನಿಂದ ಹಗ್ ಮಾಡಿ ಅವಳ ಕುತ್ತಿಗೆ ಹತ್ರ ತನ್ನ ತಲೆ ಇಟ್ಟು ಒಂದು ಲಾಂಗ್ ಬ್ರೇತ್ ತಗೊಂಡ. ಅವಳ ಬಾಡಿ ಸ್ಮೆಲ್ ಅನ್ನ ಅವನು ತನ್ನ ಮೈಂಡ್ ನಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಿರೋ ಹಾಗೆ ಫೀಲ್ ಆಯ್ತು. ನೀನು ನಿನ್ ಕಣ್ಗಳಿಂದಾನೆ ಈ ಫ್ಲವರ್ಸ್ ಪರಿಮಳನ ಕದಿತೀಯ ಅಲ್ವಾ ವೈಫಿ? ಕಾವ್ಯ ಮಾತ್ರ ಪೂರ್ತಿ ಸೈಲೆಂಟ್ ಆಗಿದ್ಲು. ಅವಳನ್ನ ಇನ್ನೂ ಟೈಟ್ ಆಗಿ ಹಿಡ್ಕೊಂಡ ಆದಿತ್ಯ ಅಂದ, ವೈಫಿ, ನಾನು 2 ದಿನದ ಟ್ರಿಪ್ಗೆ ಹೋಗ್ತಿದ್ದೀನಿ. ಆಮೇಲೆ ನೀನ್ ಎಷ್ಟು ಬೇಕೋ ಅಷ್ಟೊತ್ತು ಈ ಹೂಗಳನ್ನ ನೋಡ್ತಾ ಕೂರ್ಬಹುದು. ಬಟ್ ಈಗ ಸ್ವಲ್ಪ ನನ್ ಕಡೆ ಕೂಡ ಅಟೆನ್ಷನ್ ಕೊಡು ಪ್ಲೀಸ್. ನಿನ್ಗೀಗ ಇಷ್ಟೊಂದು ಸ್ಪೇಸ್ ಯಾಕೆ ಬೇಕೋ ಹೇಳು? ಕಾವ್ಯಾಳ ಅಳು ಕೇಳಿ ಅವನ್ ಸ್ವಲ್ಪ ಬೇಸರದಿಂದ ಹೀಗೆ ಗೊಣಗ್ತಿದ್ದ. ಕಾವ್ಯಾಳನ್ನ ತನ್ನ ಕಡೆಗೆ ತಿರುಗಿಸಿ ಅಳೋದ್ರಿಂದ ಪೂರ್ತಿ ಕೆಂಪಾಗಿದ್ದ ಅವಳ ಫೇಸ್ ನೋಡ್ದ. ಆದಿತ್ಯ ಅವಳ ಮುಖವನ್ನ ತನ್ನ 2 ಕೈಗಳಲ್ಲೂ ಹಿಡ್ಕೊಂಡು ಅವಳ ಕಣ್ಣೀರನ್ನ ಒರೆಸಿ ತುಂಬಾ ಪ್ರೀತಿಯಿಂದ ಅವಳನ್ನೇ ನೋಡ್ತಿದ್ದ. ನೀನು ನಂದಿತಾ ಆಡದ ಮಾತುಗಳಿಂದ ಹರ್ಟ್ ಆಗಿದ್ಯಾ ಅಲ್ವಾ? ಆದ್ರೆ ಅವಳ ಸಿಚುವೇಶನ್ ಕೂಡ. ನನ್ಗೆ ಯಾರ ಮಾತುಗಳು ಮ್ಯಾಟರ್ ಆಗಲ್ಲ, ನಿನ್ ಮಾತುಗಳು ಮಾತ್ರ ಇಂಪಾರ್ಟೆಂಟ್. ನಿನ್ನ ಈ ಸೈಲೆನ್ಸ್, ನಿನ್ ಕೋಪಕ್ಕಿಂತ ನನ್ಗೆ ಇನ್ನೂ ಜಾಸ್ತಿ ಪೇನ್ ಕೊಡ್ತಿದೆ. ಕಾವ್ಯ ಆದಿತ್ಯನ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡಿ ಹೇಳಿದ್ಲು. ಅಳ್ತಾ ಇರೋ ಕಣ್ಗಳಿಂದ ಅವನನ್ನೇ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳ ಫೇಸ್ ಅನ್ನ ತನ್ನ ಕೈಗಳಲ್ಲಿ ಹಿಡ್ಕೊಂಡು ಅವಳನ್ನೇ ನೋಡ್ತಾ ಅಂದ, ಬಟ್ ವೈಫಿ, ನೀನು ಒಂದು ನಾರ್ಮಲ್ ರಿಲೇಶನ್ಶಿಪ್ ಇರ್ಲಿ ಅಂತ ಅನ್ಕೊಂಡಿದ್ದೆ ಅಲ್ವಾ? ಅದರಲ್ಲಿ ತುಂಬಾನೇ ಸ್ಪೇಸ್ ಇರುತ್ತೆ, ಫ್ರೀಡಮ್ ಇರುತ್ತೆ. ಸೊ ನಿನ್ಗಲ್ಲಿ ಸಫೋಕೇಶನ್ ಆಗಲ್ಲ. ನಾನ್ ಜಸ್ಟ್ ನಿನ್ನ ಆ ವಿಷನ್ನ ಫುಲ್ಫಿಲ್ ಮಾಡ್ತಿದ್ದೀನಿ ಅಷ್ಟೆ. ಹೀಗೆ ಹೇಳ್ತಾ ಅವನು ಕಾವ್ಯಾಳ ಕಣ್ಣೀರನ್ನ ಒರೆಸಿ ಅವಳ ಫೊರೆಡ್ ಅನ್ನ ತನ್ನ ಫೊರೆಡ್ ಅನ್ನ
ಅವಳ ಹಣೆಗೆ ಟಚ್ ಮಾಡ್ದ. ಪ್ಲೀಸ್ ಅಳ್ಬೇಡ ವೈಫಿ, ನಿನ್ ಕಣ್ಣೀರು ನನಗೆ ತುಂಬಾನೇ ಹರ್ಟ್ ಮಾಡ್ತಿದೆ. ಇದನ್ನ ನೋಡಿದ್ರೆ ಇಡೀ ವರ್ಲ್ಡ್ಗೆ ಬೆಂಕಿ ಹಚ್ಬೇಕನ್ಸುತ್ತೆ ಅಷ್ಟೆ. ಅವನು ಕಾವ್ಯಾಳನ್ನ ತನ್ನ ಆರ್ಮ್ಸ್ ಒಳಗೆ ಎಳ್ಕೊಂಡ. ಕಾವ್ಯ ಅವನನ್ನ ಫುಲ್ ಟೈಟ್ ಆಗಿ ಹಗ್ ಮಾಡಿದ್ಲು.